ವಿಶೇಷ ರಕ್ಷಾ ಬಂಧನದ ಕಾರ್ಯಕ್ರಮ, ಆರ್ಯವೈಶ್ಯ ಮಹಿಳಾ ಮಣಿಯರಿಂದ ಬಾಂಧವ್ಯದ ಸಂದೇಶ. ಸಾರ್ವಜನಿಕರ ಆರೋಗ್ಯ ರಕ್ಷಣೆ, ಮೂಲಭೂತ ಸೌಕರ್ಯಕ್ಕಾಗಿ ಶ್ರಮಿಸುತ್ತೇನೆ, ಸಚಿವ ಯುಟಿ ಖಾದರ್ ಭರವಸೆ. 50 ವರ್ಷಗಳ ಹಸುಗಳ ಶೆಡ್ ಅನ್ನ ಏಕಾಏಕಿ ತೆರವು, ಇದೀಗ ರಾಜಕೀಯಕ್ಕೆ ತಿರುವು. ದೇವಸ್ಥಾನವೊಂದರಲ್ಲಿ ಹರಕೆ ತೀರಿಸಲು ಬಂದ ಭಕ್ತರು, ವಿಕೃತಿ ಮೆರೆದ ಅನಧಿಕೃತ ಸಿಬ್ಬಂದಿ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ರಕ್ಷಾ ಬಂಧನದ ಹಿನ್ನೆಲೆ ಚಿಕ್ಕಬಳ್ಳಾಪುರದಲ್ಲಿ ವಿಶೇಷ ಕಾರ್ಯಕ್ರಮವೊಂದು ನಡೆಯಿತು. ಆರ್ಯವೈಶ್ಯ ಮಹಿಳಾ ಮಣಿಯರು ಸೇರಿ ನ್ಯಾಯಾಧೀಶರು, ಪೊಲೀಸ್ ಅಧಿಕಾರಿಗಳು, ವಕೀಲರು ಹಾಗೂ ಮಾಧ್ಯಮ ಪ್ರತಿನಿಧಿಗಳಿಗೆ ರಾಖಿ ಕಟ್ಟಿ ಸಹೋದರ ಸಹೋದರಿ ಬಾಂಧವ್ಯದ ಸಂದೇಶ ಸಾರಿದರು. ಸಹೋದರ ಸಹೋದರಿಯರ ಪವಿತ್ರ ಬಾಂಧವ್ಯದ ಸಂಕೇತವಾದ ರಕ್ಷಾ ಬಂಧನದ ಹಿನ್ನೆಲೆ ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ಭವನದಲ್ಲಿ ಆರ್ಯ ವೈಶ್ಯ ಲೇಡೀಸ್ ಗ್ರೂಪ್ ವತಿಯಿಂದ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ನ್ಯಾಯಾಧೀಶರು, ಪೊಲೀಸ್ ಅಧಿಕಾರಿಗಳು, ವಕೀಲರು ಹಾಗೂ ಮಾಧ್ಯಮ ಪ್ರತಿನಿಧಿಗಳಿಗೆ ಮಹಿಳೆಯರು ರಾಖಿ ಕಟ್ಟಿ ಸಿಹಿ ಹಂಚಿ ಶುಭಾಶಯ ಕೋರಿದ್ದಾರೆ. ರಾಖಿ ಕಟ್ಟುವ ಮೂಲಕ ಪರಸ್ಪರ ಗೌರವ, ಪ್ರೀತಿ ಮತ್ತು ಸಹೋದರ ಸಹೋದರಿಯರ ಬಾಂಧವ್ಯವನ್ನ ಮತ್ತಷ್ಟು ಗಟ್ಟಿಗೊಳಿಸುವ ಸಂದೇಶ ನೀಡಿದ್ದಾರೆ. ಸಮಾಜದಲ್ಲಿ ಮಹಿಳೆಯರ ಸುರಕ್ಷತೆ ಹಾಗೂ ಗೌರವಕ್ಕೆ ಸದಾ ಬೆಂಬಲವಾಗಿ ನಿಲ್ಲುವ ಪೊಲೀಸ್ ಇಲಾಖೆ, ನ್ಯಾಯಾಂಗ, ಕಾನೂನು ಕ್ಷೇತ್ರ ಮತ್ತು ಮಾಧ್ಯಮದ ಪ್ರತಿನಿಧಿಗಳನ್ನು ಗೌರವಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇದನ್ನು ನಮ್ಮ ಚಿಕ್ಕಬಳ್ಳಾಪುರ ಟೌನಲ್ಲಿ ನಾವು ಅಂಬೇಡ್ಕರ್ ಭವನಲ್ಲಿ ರಕ್ಷಾಬಂಧನ್ ಹಬ್ಬದ ಆಚರಣೆ ಮಾಡಿದ್ದೀವಿ. ಈ ಹಬ್ಬದ ಆಯೋಜನೆ ಆರ್ಯ ವೈಶ್ಯ ಲೇಡೀಸ್ ಅಸೋಸಿಯೇಷನಿಂದ ಆಗಿದೆ. ಲಾಸ್ಟ್ ಇಯರ್ ಕೂಡ ಅವರು ನಮ್ಮ ಪೊಲೀಸ್ ಇಲಾಖೆ ಜೊತೆಗೆ ಸೇರಿ ಇದೇ ಥರ ಹಬ್ಬದ ಆಚರಣೆ ಮಾಡಿದ್ದಾರೆ. ಈ ವರ್ಷ ಕೂಡ ನಮ್ಮ ಮಾನ್ಯ ಎಲ್ಲ ನ್ಯಾಯಾಧೀಶ ಅವರು ಕೂಡ ಮಾನ್ಯ PDJ ಸರ್ ಕೂಡ ಬಂದಿದ್ದರು ಮತ್ತು ನಮ್ಮ ಪೊಲೀಸ್ ಇಲಾಖೆಯಿಂದ ಕೂಡ ಎಲ್ಲ ಸಿಬ್ಬಂದಿಗಳು ಇಲ್ಲಿ ಬಂದು ರಕ್ಷಾ ಬಂಧನದು ಆಚರಣೆ ಮಾಡಿದ್ದೀವಿ. ಈ ನಮ್ಮ ಸಿಸ್ಟರ್ಸ್ ಇದ್ದಾರೆ ಮಹಿಳಾ ಸಂಘದಿಂದ, ಅವರು ಎಲ್ಲ ಸಿಬ್ಬಂದಿಗಳಿಗೆ, ಆಫೀಸರ್ಸ್ಗೆ ರಕ್ಷಾ ಸೂತ್ರ ಟೈ ಮಾಡಿದ್ದಾರೆ. ಅವರಿಗೆ ನಾವು ರಕ್ಷಾ ಬಂಧನ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತು ಅಭಿನಂದನೆಗಳು ಕೊಡ್ತಿದ್ದೀನಿ. ಜೊತೆಗೆ ಈ ಹಬ್ಬದ ಏನು ಮಹತ್ವ ಇದೆ, ಆ ವಿಚಾರ ಬಗ್ಗೆ ಕೂಡ ನಾವು ಎಲ್ಲರೂ ಈ ನಮ್ಮ ಗಮನಕ್ಕೆ ಇರಬೇಕು. ಮೊದಲಿಂದ ಹಳೆ ಕಾಲದಿಂದ ಈ ಹಬ್ಬ ಪೂರ್ತಿ ಭಾರತ ವರ್ಷದಲ್ಲಿ ಸೆಲೆಬ್ರೇಟ್ ಆಗ್ತಾ ಇದೆ. ಮತ್ತು ಮಹಿಳಾ ಸುರಕ್ಷೆಗಾಗಿ, ಸಂರಕ್ಷಣೆಗಾಗಿ ಹಬ್ಬ ಹಳೆ ಕಾಲದಲ್ಲಿ ಮಹಾಭಾರತ ಟೈಮಿಂದ ಸ್ಟಾರ್ಟ್ ಆಗಿತ್ತು. ಈಗ ಕೂಡ ಪೂರ್ತಿ ಭಾರತದಲ್ಲಿ ಎಲ್ಲ ಕಡೆ ತುಂಬ ಸಹೋದರವಾಗಿ ಇದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ನಮ್ಮ ಆ್ಯಸ್ ಅ ಪೊಲೀಸ್ ಡಿಪಾರ್ಟ್ಮೆಂಟ್ ನಮ್ಮ ಮೈಂಡಲ್ಲಿ ಕೂಡ ಯಾವಾಗಲೂ ಅದು ಇರುತ್ತದೆ ಕಿ ಮಹಿಳೆಯರ ಮೇಲೆ, ಮಕ್ಕಳ ಮೇಲೆ ಏನು ದೌರ್ಜನ್ಯ ಆಗ್ತಾಯಿದೆ, ಏನು ಕ್ರೈಮ್ಸ್ ಆಗ್ತಾಯಿದೆ, ನಮ್ಮ ಜವಾಬ್ದಾರಿ ಇದೆ ಕಿ ನಾವು ಅದನ್ನು ತಡೆ ಹಾಕಬೇಕು ಮತ್ತು ಮಹಿಳೆಯರಿಗೆ ಸುರಕ್ಷಾ ಕೊಡಬೇಕು. ಅವರಿಗೆ ಯಾವುದೇ ಥರದ್ದು ಸಮಸ್ಯೆ ಆಗ್ತಾಯಿದೆ ಅವರಿಗೆ ಹೆಲ್ಪ್ ಮಾಡಬೇಕು, ಸಹಕಾರ ಮಾಡಬೇಕು. ಈ ರಕ್ಷಾಬಂಧನ ಹಬ್ಬ ಜೊತೆಗೆ ನಾನು ಕೂಡ ಅದೇ ಸಂಕಲ್ಪ ಮಾಡ್ತೀವಿ ಕಿ ಇನ್ನು ರಕ್ಷಾ ಬಂಧನ ಕೇವಲ ಸಹೋದರ ಸಹೋದರಿಯರ ಹಬ್ಬವಲ್ಲ, ಸಮಾಜದಲ್ಲಿ ಪರಸ್ಪರ ಪ್ರೀತಿ, ಗೌರವ, ರಕ್ಷಣೆ ಮತ್ತು ಸಹೋದರತ್ವದ ಭಾವನೆ ಬೆಳೆಸುವ ಹಬ್ಬ. ಈ ಹಿನ್ನೆಲೆಯಲ್ಲಿ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಗಣ್ಯರಿಗೆ ರಾಖಿ ಕಟ್ಟುವ ಮೂಲಕ ಬಾಂಧವ್ಯದ ಸಂದೇಶ ಸಾರಿದ್ದಾರೆ. ರಕ್ಷಾ ಬಂಧನ ಹಿನ್ನೆಲೆಯಲ್ಲಿ ನಡೆದ ಈ ವಿಶೇಷ ಕಾರ್ಯಕ್ರಮದಲ್ಲಿ ಆರ್ಯ ವೈಶ್ಯ ಲೇಡೀಸ್ ಗ್ರೂಪ್, ನ್ಯಾಯಾಂಗ, ಪೊಲೀಸ್, ವಕೀಲರು ಮತ್ತು ಮಾಧ್ಯಮ ಪ್ರತಿನಿಧಿಗಳಿಗೆ ರಾಖಿ ಕಟ್ಟುವ ಮೂಲಕ ವಿಶಿಷ್ಟವಾಗಿ ಹಬ್ಬ ಆಚರಿಸಿದ್ದಾರೆ. ರಾಖಿಯ ಜೊತೆಗೆ ಸಹೋದರತ್ವದ ಸಂದೇಶ ಸಾರಿದ ಈ ಕಾರ್ಯಕ್ರಮ ಎಲ್ಲರ ಗಮನ ಸೆಳೆಯಿತು. ಎಲ್ಲರಿಗೂ ನನ್ನ ಹೆಸರು ಸೌಮ್ಯ ಅನಿಲ್, AVLG ಚಿಕ್ಕಬಳ್ಳಾಪುರ ವಿಂಗ್ ಪ್ರೆಸಿಡೆಂಟು. ಇವತ್ತಿನ ರಕ್ಷಾಬಂಧನ ತುಂಬ ಸಂತೋಷ ಅಂತ ಅಂದ್ಕೊಟ್ಟಿದೆ. ಹಾಗೆ ಸಮಸ್ತ ಕನ್ನಡಿಗರಿಗೂ ಹಾಗೂ ಇಂಡಿಯಾ ಸಮಸ್ತ ಜನರಿಗೂ, ಭಾರತ ದೇಶ ಸಮಸ್ತ ಜನರಿಗೂ ರಕ್ಷಾಬಂಧನ ಹಬ್ಬದ ಶುಭಾಶಯಗಳು. ತುಂಬ ಖುಷಿಯನ್ನು ತಂದುಕೊಡ್ತಾ ಇದೆ. ಇದು ಒಂದು ಸುದಿನ ಅನ್ಬೋದು. ಒಂದು ಹಬ್ಬಗಳು ಹೆಂಗೆ ಆಚರಣೆ ಮಾಡ್ತೀವೋ ಆವಾಗ ಅಣ್ಣಂದರು, ತಮ್ಮಂದ್ರಾಗಲಿ, ಅಕ್ಕ ತಂಗಿ
ತಂಗಿಯರಾಗಲಿ ಒಟ್ಟಿಗೆ ಸೇರಿ ಈ ಹಬ್ಬವನ್ನು ಆಚರಣೆ ಮಾಡ್ತೀವಲ್ವ, ಅದೇ ರೀತಿ ಅನುಭವ ಇವತ್ತು ಇಲ್ಲಿ ಅಂಬೇಡ್ಕರ್ ಭವನದಲ್ಲಿ ನಡೆದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ನಾವು ಒಂದು ಈ ರಕ್ಷಾಬಂಧನವನ್ನು ಯಾರೊಂದಿಗೆ ಆಚರಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ವೋ ಅವರೆಲ್ಲರೂ ಬಂದರು. ಅವರೇ ನಮ್ಮ ನ್ಯಾಯಾಧೀಶರು, ವಕೀಲರು, ವೈದ್ಯಕೀಯ ಡಾಕ್ಟರ್ಸು, ಹಾಗೆ ಲಾಯರ್ಸು, ಹೀಗೆ ಎಲ್ಲ ಬಂದು ಮೆಡಿಕಲ್ ಅಸೋಸಿಯೇಷನ್ ಅವರು ಕೂಡ ಬಂದಿದ್ದಾರೆ. ಮಾಧ್ಯಮ ಮಿತ್ರರು ಎಸ್ಪೆಷಲಾಗಿ ಅವರು ಬಂದಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಎಲ್ಲ ಇಲಾಖೆಯವರು ಎಲ್ಲ ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಇದೆ. ಬಂದು ನಾವು ಕೇಳಿದ ತಕ್ಷಣ ಹೋಗೊಟ್ಟು ಅವರ ಸಮಯವನ್ನು ಅಮೂಲ್ಯವಾದ ಸಮಯವನ್ನು ನಮಗಾಗಿ ಮೀಸಲಿಟ್ಟು ಇಷ್ಟೊತ್ತು ಇದ್ದು ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನಡೆಸ್ಕೊಟ್ಟಿದ್ದಾರೆ. ತುಂಬ ಖುಷಿ ಆಗ್ತದೆ. ಈ ಮೆಮೊರಿಯನ್ನು ಹೀಗೆ ಮನದಲ್ಲಿ ಇಟ್ಕೊಂಡು ಹೋಗಬೇಕು ಮನಸ್ಸಲ್ಲಿ. ತುಂಬ ಇನ್ನು ಮತ್ತೆ ಯಾವಾಗ ಸಿಗುತ್ತೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಇವತ್ತು ಸಿಕ್ಕಿದೆ, ಇದೇ ಒಂದು ಸುದಿನ ಅನ್ಬೋದು. ಕಣ್ ತುಂಬಿಕೊಂಡಿದ್ದೀವಿ ಈ ಆನಂದನ. ತುಂಬ ಖುಷಿಯಾಗಿದೆ. ಒಟ್ನಲ್ಲಿ ರಕ್ಷಾ ಬಂಧನದ ಮೂಲಕ ಕೇವಲ ರಾಖಿ ಕಟ್ಟುವುದಷ್ಟೇ ಅಲ್ಲದೆ ಸಮಾಜದ ವಿವಿಧ ಕ್ಷೇತ್ರಗಳೊಂದಿಗೆ ಸೌಹಾರ್ದತೆ ಮತ್ತು ಬಾಂಧವ್ಯ ಬೆಳೆಸುವ ಪ್ರಯತ್ನಕ್ಕೆ ಚಿಕ್ಕಬಳ್ಳಾಪುರದ ಈ ಕಾರ್ಯಕ್ರಮ ಸಾಕ್ಷಿಯಾಯಿತು. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಮುರುಗಮಲ್ಲ ಭಾಗದಲ್ಲಿ ಸಾರ್ವಜನಿಕರ ಆರೋಗ್ಯ ರಕ್ಷಣೆ ಹಾಗೂ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಆರೋಗ್ಯ ಸಚಿವನಾಗಿ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವನಾಗಿ ಎಲ್ಲಾ ರೀತಿಯ ಸಹಕಾರ ನೀಡಲಾಗುವುದೆಂದು ಸಚಿವ ಯುಟಿ ಖಾದರ್ ಭರವಸೆ ನೀಡಿದರು. ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮದ ಅಮ್ಮಾಜಾನ್ ಬಾವಾಜಾನ್ ದರ್ಗದ ಗಂಧೋತ್ಸವಕ್ಕೆ ರಾತ್ರಿ ಅದ್ದೂರಿಯಾಗಿ ತೆರೆ ಎಳೆಯಲಾಯಿತು. ಇಡೀ ರಾತ್ರಿ ಗ್ರಾಮ ಹಗಲಿನಂತೆ ವಿವಿಧ ಚಟುವಟಿಕೆಗಳಿಂದ ಕಂಗೊಳಿಸುತ್ತಿದ್ದು, ಕರ್ನಾಟಕ ರಾಜ್ಯ ವಕ್ಫ್ ಬೋರ್ಡ್ನಿಂದ ಗಂಧೋತ್ಸವ ಅದ್ದೂರಿಯಾಗಿ ನಡೆಯಿತು. ಗ್ರಾಮದ ವಕ್ಫ್ ಕಚೇರಿಯಿಂದ ಮುಜಾವರ್ ಖುರ್ರಾಮ್ ಆಲಿ, ಮುಜಾವರ್ ಸೈಯದ್ ರಹಮತ್ ಉಲ್ಲಾ ಬಾಬು ತಂಡವು ಗಂಧವನ್ನ ಹೊತ್ತು ರಾತ್ರಿ 10 ಗಂಟೆಗೆ ಮೆರವಣಿಗೆಯಲ್ಲಿ ತೆರಳಿದ್ರು. ಮೆರವಣಿಗೆಯಲ್ಲಿ ತಮಟೆ ವಾದನದಿಂದ ಗಮನ ಸೆಳೆಯಿತು. ದರ್ಗಾವನ್ನ ವಿವಿಧ ಪುಷ್ಪಗಳಿಂದ ಅಲಂಕರಿಸಲಾಗಿತ್ತು. ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಮತ್ತು ವಕ್ಫ್ ಸಚಿವ ಯುಟಿ ಖಾದರ್ ಅವರು ಭೇಟಿ ನೀಡಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ದರ್ಶನದ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಚಿವರು, ಕ್ಷೇತ್ರದ ಶಾಸಕರಾದ ಸುಧಾಕರ್ ಅವರು ಈ ಭಾಗದ ಅಭಿವೃದ್ಧಿಗೆ ಈಗಾಗಲೇ ಕಾರ್ಯನಿರ್ವಹಿಸುತ್ತಿದ್ದಾರೆ. ಮುರುಗಮಲ್ಲ ಭಾಗದಲ್ಲಿ ಸಾರ್ವಜನಿಕರ ಆರೋಗ್ಯ ರಕ್ಷಣೆ ಹಾಗೂ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಆರೋಗ್ಯ ಸಚಿವನಾಗಿ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವನಾಗಿ ಎಲ್ಲಾ ರೀತಿಯ ಸಹಾಯ ಸಹಕಾರ ನೀಡಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ವಿಶೇಷವಾಗಿ ಉರ್ಸ್ ಕಾರ್ಯಕ್ರಮ ಇದೆ ಸತ ಭಾಗವಹಿಸಿದ್ದೀರಾ ಸರ್? ಇತಿಹಾಸ ಪ್ರಸಿದ್ಧ ಪವಿತ್ರವಾದ ಅಮ್ಮಾಜಾನ್ ಬಾವಾಜಾನ್ ಮುರುಗಮಲ್ಲ ದರ್ಗಕ್ಕೆ ಭೇಟಿ ಕೊಡಲಿಕ್ಕೆ ನನಗೆ ಅತ್ಯಂತ ಸಂತೋಷ. ಈ ಒಂದು ಪವಿತ್ರ ಸ್ಥಳಕ್ಕೆ ಅಲ್ಲಾಹ್ ತಾಲಾ ನಮ್ಮನ್ನು ಬಂದು ಮುಟ್ಟಿಸಿದ್ದಾನೆ. ಪ್ರಪ್ರಥಮವಾಗಿ ದರ್ಗಾ ಶರೀಫ್ನ ದುವಾ ನಾನು ಇವತ್ತು ಬೇಡಿಕೊಂಡು ಇಲ್ಲೆಲ್ಲ ಧಾರ್ಮಿಕ ಮುಖಂಡರ ದುವಾ ನಾನು ಕೇಳಿಕೊಳ್ಳುತ್ತಾ ಬಹುಶಃ ನಮ್ಮ ಒಂದು ಆಧ್ಯಾತ್ಮಿಕ ಒಂದು ನಮ್ಮ ಮನಃಶಾಂತಿಗಾಗಿ, ಊರ ಒಲಿತಿಗಾಗಿ, ವಿಶ್ವಾಸಭರಿತವಾದ ಸಮಾಜ ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠದ ಭಾರತ, ಅದಕ್ಕೆ ನಮ್ಮ ವಿಶೇಷವಾದ ಪ್ರಾರ್ಥನೆ ನಡೆದಿದ್ದೆ. ಪ್ರಾರ್ಥನೆ ನಾವು ಮಾಡಿದ್ದಂತ ಹೇಳಲಿಕ್ಕೆ ನಾನು ಬೆಳೆಸಿ ಬಹುಶಃ ಸಚಿವನಾಗಿ ಇಲ್ಲಿ ಬರಲಿಕ್ಕೆ ಬಹುಶಃ ನನ್ನ ದೇವರಲ್ಲಿ ಮುಟ್ಟಿಸಿದ್ದಾನೆ. ಆ ಸಂದರ್ಭದಲ್ಲಿ ಸಮಸ್ತ ಆ ಒಂದು ಎಲ್ಲ ನನ್ನ ಕೆಲಸ ಕಾರ್ಯಗಳನ್ನು ಅತ್ಯುತ್ತಮವಾಗಿ ಸಮಾಜದ, ಸಮುದಾಯದ, ರಾಜ್ಯದ ಜನರ ಹಿತಕ್ಕಾಗಿ ಮಾಡಲಿಕ್ಕೆ ಅಲ್ಲಾಹ್ ತಾಲಾ ಶಕ್ತಿ ಕೊಡಲಿ ಅಂತ ಪ್ರಾರ್ಥಿಸಿದ್ದೇವೆ. ಮತ್ತು ಈ ಸಮಿತಿಯ ಅಧ್ಯಕ್ಷರಿಗೆ, ಸದಸ್ಯರೇ, ಊರವರಿಗೆ ನನ್ನ ಪ್ರೀತಿಪೂರ್ವಕ ಅಭಿನಂದನೆ ಸಲ್ಲಿಸುತ್ತೇನೆ. ಇದೇ ಸಂದರ್ಭದಲ್ಲಿ ದರ್ಗಾದ ಪ್ರಮುಖರು, ಪದಾಧಿಕಾರಿಗಳು, ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಮುಖಂಡರು ಉಪಸ್ಥಿತರಿದ್ದರು. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರದ ಆಭರಣ ಪ್ರಿಯರಿಗೆ ಸಂತಸದ ಸುದ್ದಿ. ಬೆಸ್ಟ್ ಆಫರ್ಗಳೊಂದಿಗೆ ನಿಮಗಾಗಿ ಬಂದಿದೆ 1996ರಿಂದ ಗ್ರಾಹಕರ ವಿಶ್ವಾಸ ಗಳಿಸಿರುವ ಏಕೈಕ ಜುವೆಲರ್ಸ್ ಶ್ರೀ ತುಳಸಿ ಹಾನೆಸ್ಟಿ ಜುವೆಲರ್ಸ್. ಸ್ಥಳ ಬಿಬಿ ರಸ್ತೆ ಅಪೋಸಿಟ್ LIC ಆಫೀಸ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ 0 ಮೇಕಿಂಗ್ ಚಾರ್ಜ್, 0 ವೇಸ್ಟೇಜ್ನೊಂದಿಗೆ ಆಭರಣಗಳು ಲಭ್ಯ. ಸುವರ್ಣ ಲಕ್ಷ್ಮಿ ಯೋಜನೆಯಡಿಯಲ್ಲಿ ನಿಮ್ಮ ಹಳೆ ಚಿನ್ನ ಕೊಟ್ಟು ಹೊಸ ಆಭರಣಗಳನ್ನು
ಕೂಲಿ ಮಜೂರಿ ಇಲ್ಲದೆ ಖರೀದಿಸುವ ಅವಕಾಶ. ಅಲ್ಲದೆ ನಮ್ಮಲ್ಲಿ 916 HUID ಚಿನ್ನಾಭರಣಗಳು ಲೈಟ್ ವೈಟ್ ನಲ್ಲಿ ದೊರೆಯುತ್ತದೆ ಹಾಗೂ ಗುಣಮಟ್ಟವಾದ 92.5 ಬೆಳ್ಳಿ ಆಭರಣಗಳು ಸಹ ಲಭ್ಯವಿದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ಶ್ರೀ ತುಳಸಿ ಹಾನೆಸ್ಟಿ ಜ್ಯುವೆಲರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8277848989. ಚಿಕ್ಕಬಳ್ಳಾಪುರದಲ್ಲಿ ಅಪ್ಪಟ ದಾವಣಗೆರೆ ಶೈಲಿಯಲ್ಲಿ ರಸದೌತಣ ನೀಡಲು ಬಂದಿದೆ ಸುಚಿ ದಾವಣಗೆರೆ ಬೆಣ್ಣೆ ದೋಸೆ ಕಾರ್ನರ್. ಸ್ಥಳ ವಿನಾಯಕ ಡ್ರೈವಿಂಗ್ ಸ್ಕೂಲ್ ಹತ್ತಿರ, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಾಂಪ್ರದಾಯಿಕವಾಗಿ ಸೌದೆ ಒಲೆಯಲ್ಲಿ ತಯಾರಿಸಲಾದ ದಾವಣಗೆರೆ ಶೈಲಿಯ ಬೆಣ್ಣೆ ದೋಸೆ, ಪುಡಿ ಮಸಾಲೆ, ಮಸಾಲೆ ದೋಸೆ ಇನ್ನಿತರ ದೋಸೆಗಳೊಂದಿಗೆ ಸ್ಪೆಷಲ್ ಮಿರ್ಚಿ ಗಿರ್ಮಿಟ್ ದೊರೆಯುತ್ತದೆ. ಜೊತೆಗೆ ರುಚಿ ರುಚಿಯಾದ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ ಸಹ ಲಭ್ಯ. ವಿಶೇಷ ಸೂಚನೆ: ಎಲ್ಲ ರೀತಿಯ ಶುಭ ಸಮಾರಂಭಗಳಿಗೆ ಸ್ಥಳದಲ್ಲಿಯೇ ವಿಶೇಷ ದಾವಣಗೆರೆ ಬೆಣ್ಣೆ ದೋಸೆಯ ಕ್ಯಾಟರಿಂಗ್ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಅಪ್ಪಟ ದಾವಣಗೆರೆ ಬೆಣ್ಣೆ ದೋಸೆಯನ್ನು ಸವಿದು ಆನಂದಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8431796020. ಇಲ್ಲೊಂದು ಗ್ರಾಮದಲ್ಲಿ ಸುಮಾರು 50 ವರ್ಷಗಳಿಂದ ಇದ್ದ ಹಸುಗಳ ಶೆಡ್ ಅನ್ನ ಯಾವುದೇ ನೋಟಿಸ್ ನೀಡದೆ ಏಕಾಏಕಿ ತೆರವುಗೊಳಿಸಿದ್ದಾರೆಂಬ ಆರೋಪ ಕೇಳಿ ಬಂದಿದ್ದು, ಇದೀಗ ರಾಜಕೀಯ ಸ್ವರೂಪ ಪಡೆದುಕೊಂಡಿದೆ. ಗೌರಿಬಿದನೂರು ತಾಲೂಕಿನ ತೊಂಡೇಬಾವಿ ಹೋಬಳಿಯ ಅಲಕಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಹೊಂದಿಕೊಂಡಿರುವ ರಾಯರೇಕಲಹಳ್ಳಿ ಗ್ರಾಮದ ರಂಗನಾಥಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಸುಮಾರು 50 ವರ್ಷಗಳಿಂದ ಹಸುಗಳ ಶೆಡ್ ಅನ್ನು ನಿರ್ಮಾಣ ಮಾಡಿ ಹಸುಗಳ ಹಾರೈಕೆ ಮಾಡುತ್ತಿದ್ದ ನಂಜಮ್ಮ ಅವರಿಗೆ ಅದೇ ಗ್ರಾಮದ ಕೆಎಚ್ಪಿ ಬಣದ ಮುಖಂಡರು ರಾಜಕೀಯ ಉದ್ದೇಶದಿಂದ ಅಧಿಕಾರಿಗಳ ಮೇಲೆ ಒತ್ತಡ ಏರಿ ಯಾವುದೇ ರೀತಿಯ ಮಾಹಿತಿ ನೀಡದೆ ಏಕಾಏಕಿಯಾಗಿ ಪೊಲೀಸರ ಸಮೇತವಾಗಿ ಬಂದು ದಬ್ಬಾಳಿಕೆ ಮಾಡಿ ಹಸುಗಳ ಶೆಡ್ ಅನ್ನು ತೆರವುಗೊಳಿಸಿದ್ದಾರೆ ಎಂದು ನಂಜಮ್ಮ ಆರೋಪ ಮಾಡಿದ್ದಾರೆ. ಗ್ರಾಮ ಪಂಚಾಯಿತಿ ಮುಂದೆ ಹಸುಗಳನ್ನ ಕಟ್ಟಿಹಾಕಿ ಪ್ರತಿಭಟನೆ ನಡೆಸಿ ಮಾತನಾಡಿದ ಅವರು, ನಮಗೆ ದನ ಕಟ್ಟಿಕೊಳ್ಳಲು ಬೇರೆ ಜಾಗವಿಲ್ಲದೆ ನಮ್ಮ ಅಜ್ಜಿ ತಾತನ ಕಾಲದಿಂದಲೂ ಅಂದ್ರೆ ಸುಮಾರು 50 ವರ್ಷಗಳಿಂದಲೂ ನಾವು ಅದೇ ಜಾಗದಲ್ಲಿ ಹಸುಗಳನ್ನ ಕಟ್ಟಿಕೊಂಡು ಜೀವನ ನಡೆಸುತ್ತಿದ್ದೇವೆ. ಯಾವುದೇ ಮುನ್ಸೂಚನೆ ಅಥವಾ ನೋಟಿಸ್ ನೀಡದೆ ಏಕಾಏಕಿ ಬಂದು ನಮ್ಮ ಜೋಪಡಿಯನ್ನ ಕಿತ್ತು ಹಾಕಿ ತೆರವುಗೊಳಿಸಿದ್ದಾರೆ. ದೇವಾಲಯದ ಬಾವಿ ಜಾಗ ಎಂದು ಹೇಳಿ ಹಿಂದೊಮ್ಮೆ ಆ ಜಾಗವನ್ನ ಖಾಲಿ ಮಾಡಿಸಲಾಗಿತ್ತು. ನಂತರ ಮುಂದಕ್ಕೆ ಹಾಕಿಕೊಂಡರು. ಈಗ ಅದೇ ಜಾಗವನ್ನ ಸರ್ಕಾರಿ ಜಾಗವೆಂದು ಬಿಂಬಿಸಿ ಊರಿನ ಕೆಎಚ್ಪಿ ಮುಖಂಡರಾದ ಗೋಪಾಲಗೌಡ ಮತ್ತು ರಾಮಕೃಷ್ಣ ಮುಂತಾದವರ ಒತ್ತಡ ಹಾಗೂ ಕುಮ್ಮಕ್ಕಿನಿಂದ ಪಂಚಾಯಿತಿ ಅಧಿಕಾರಿಗಳು ಮತ್ತು ಪಿಡಿಒ ನಮ್ಮ ಮೇಲೆ ದೌರ್ಜನ್ಯ ಎಸಗಿದ್ದಾರೆ ಎಂದು ನಮಗೆ ನ್ಯಾಯ ಸಿಗಬೇಕು ಎಂದು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ನನ್ನ ಹೆಸರು ನಂಜಮ್ಮ ಸರ್. ನಮ್ಗೆ ದನ ಕಟ್ಟಕ್ ಜಾಗ ಇಲ್ಲ. 50 ವರ್ಷದಿಂದ ನಾವು ಅಲ್ಲೇ ಕಟ್ಟಾಕ್ತಾ ಇದ್ವಿ. ಹಸುಳು ನಮ್ಮ ಅಜ್ಜಿ ತಾತದಿಂದ ಕಾಲದಿಂದ ಅಲ್ಲೇ ಇತ್ತು. ನಮ್ಗೆ ಏನ್ ಗೊತ್ತು, ನಾವು ಹಾಕಿದೀವ ಸರ್. ನಮ್ ತಾತ ಅಜ್ಜಿ ಹಾಕಿರೋದು. ಇವತ್ತು ಗೌರ್ಮೆಂಟ್ ಜಾಗ ಅಂದ್ರು. ಏನೋ ದೇವಸ್ಥಾನದವ್ರು ಬಾವಿ ಅಂತ ತೆಗೀರಿ ಅಂದ್ರು. ಬಾವಿ ಜಾಗ ಖಾಲಿ ಮಾಡಿದ್ವಿ. ಮುಂದಕ್ಕೆ ಹಾಕೊಂಡ್ರು ನಮ್ದೇ ಜಾಗ ಗೌರ್ಮೆಂಟ್ ಜಾಗ ಅಂತ ಬಂದು ಊರ್ ಜನ ಈ ತರ ಅರ್ಜಿ ಕೊಟ್ಟು ಈ ತರ ನಮ್ಗೆ ಒತ್ತಾಯ ಮಾಡ್ತಾ ಇದ್ರೆ ಏನೋ ಮಾಡ್ತಾವ್ರೆ ಬಿಡು. ನಮ್ಗೆ ನೋಟಿಸು ಕೊಟ್ಟಿಲ್ಲ, ಏನು ಇಲ್ಲ. ಯಾಕಾಯಾಕಿ ಬಂದ್ ಹಿಂಗಿದ್ರೆ ಏನ್ ಮಾಡೋಣ ಸರ್? ಏನ್ ಮಾಡೋಣ? ನಾವು ರೈತರು ಹಸ ಕಟ್ಕೊಂಡಿರ್ತೀವಿ, ಏನೋ ಮಾಡಿದೀವಿ. ಜಾಗ ಇಲ್ಲ. ಜಾಗ ಮಾಡ್ಕೊಂಬವರ್ಗು ಟೈಮ್ ಕೊಡ್ರಿ ಅಂತ ಕೊಡ್ತಾ ಇದ್ರೆ ನಾವೇನ್ ಮಾಡೋಣ? ಸರ್ಕಾರ ಇಷ್ಟೇನಾ? ಬಡವರ್ಗೂ ರೈತರಿಗೂ ಎಲ್ಲ ಒಂದೇನಾ? ಏನ್ ಮಾಡೋಣ ಹೇಳ್ರಿ? ಹ್ಞೂ ಸರ್, ಎರಡು ಸಲ ಹೋಗಿದ್ವಿ MLA ಅವ್ರ ಹತ್ರ. ಅವ್ರು ಏನಂದ್ರು ಅಂದ್ರೆ, ನೋಡಿ ಹಸ ಕಟ್ಟಕಮ್ಮ ಜಾಗ ಬೇಡಪ್ಪ ನಮ್ಗೆ, ನೀವೇನಾದ್ರೂ ಮಾಡ್ಕೊಳ್ರಿ ಅಂತ ಅವರು ಸುಮ್ನೆ ಆಗಿ ಆ ಪಕ್ಕದ ಹಳ್ಳಿಗೆ ಬಂದ್ರು. ಅಲ್ಲಿಂದ ಹಂಗೆ ವಾಪಸ್ ಹೋದ್ರು ಸರ್. ನಮ್ಮೂರಿಗೆ ಬರ್ತಾರೆ ಅಂತ ನಾವು ಕಾಯ್ತಾ ಇದ್ವಿ. ಬರ್ಲೇ ಇಲ್ಲ. ಗುದ್ಲಿ ಪೂಜೆಗೆ ಅದೇನೋ ಫಿಲ್ಟರ್ ಪಾಯಿಂಟ್ ಮಾಡ್ಬೇಕು ಅಂತ ಹೇಳಿದ್ರು ಸರ್. ಅದಕ್ಕೆ ಬರ್ತಾರೆ ಕೇಳ್ಕೊಂಬನ ಅಂತಂದ್ರೆ ಆ ಸಾರ್ ಬಂದೇ ಇಲ್ಲ ನಮ್ಗೆ.
ಆದರೆ ಇವತ್ತಿನ ದಿನ ಏನಾಯ್ತು ನಿಮ್ಮೂರಲ್ಲಿ? ಇವತ್ತೇನ್ ಸರ್ ಏಕಾಏಕಿ ಬಂದ್ರು ನಮ್ಗೆಲ್ಲ ದೌರ್ಜನ್ಯ ಮಾಡಿದ್ರು, ನೋಟಿಸ್ ಕೊಡ್ದಂಗೆನೆ ಇವತ್ತು ನಮ್ ಜೋಪಡಿ ಕಿತ್ತು ಬಿಟ್ರು ಸರ್. ಇವತ್ತಿನ ದಿನ ಇಲ್ಲಿ ಪಂಚಾಯತಿ ಹತ್ರ ಹಸುನೆಲ್ಲ ಕಟ್ಟಿದ್ರಿ ಅಲ್ವಾ? ಇದ್ರ ಮತ್ತೆ ಹೋಗಲ್ಲ ಅಷ್ಟೇ. ಗ್ರಾಮದ ಜಯಣ್ಣ ಮಾತನಾಡಿ, ರಾಜಕೀಯ ದುರುದ್ದೇಶದಿಂದ ಕಳೆದ 50 ವರ್ಷಗಳಿಂದ ಇಲ್ಲದ ನಿಯಮಗಳನ್ನು ಈಗ ಜಾರಿಗೆ ತಂದು ಬಡವರ ಹಾಗೂ ದನಗಳ ಶೆಡ್ಗಳನ್ನು ಏಕಾಏಕಿ ತೆರವುಗೊಳಿಸಲಾಗಿದೆ. ಊರಿನ ಕೆಲ ಮುಖಂಡರಾದ ಗೋಪಾಲಗೌಡ ಮತ್ತು ರಾಮಕೃಷ್ಣ ಅವರ ಕುಮ್ಮಕ್ಕಿನಿಂದಲೇ ಈ ಅನ್ಯಾಯ ನಡೆದಿದೆ ಎಂದು ಅವರು ದೂರಿದ್ದಾರೆ. ಪುಟ್ಟಸ್ವಾಮಿಗೌಡ ಹತ್ರಕ್ಕೆ ಹೋಗಿದ್ವಿ ನಾವು. ಈ ಥರ ತೊಂದರೆ ಕೊಡ್ತಾರೆ ನೋಡ್ರಿ, ನಿಮ್ಮ ಬಣದವರು, ನಿಮ್ಮ ಬಣಕ್ಕೆ ನಾವೆಲ್ಲ ಸಪೋರ್ಟ್ ಮಾಡಿದ್ದೀವಿ ಅಂತೇಳಿ ಹೋಗಿದ್ರೆ ಪುಟ್ಟಸ್ವಾಮಿಗೌಡ್ರೆ ಹೇಳೋರೆ ಅಲ್ಲಿ ಬೇಡ, ಜನಕ್ಕೆ ತೊಂದರೆ ಕೊಡೋದು ಬೇಡ, ನಮಗೆ ಬೇರೆ ಕಡೆ ಎಲ್ಲ ನಮ್ಮ ಮಾಡ್ರಿ ಅಂತ ಹೇಳಿದ್ದಾರೆ. ಆದ್ರೂ ಅಲ್ಲೇ ಮಾಡಬೇಕು ಅಂತ ಬರ್ತಾ ಇದ್ದಾರೆ. ಅಂದರೆ ನಾವು ದನ ಕಟ್ಟೋ ಜಾಗದಲ್ಲಿ ಖಾಲಿ ಮಾಡಿಸ್ಬೇಕು ಅಂತ ಲೀಡ್ರಿಗೆ, ಇಬ್ಬರು ಲೀಡ್ರ್ ಇದ್ದಾರೆ ಊರಲ್ಲಿ, ಖಾಲಿ ಮಾಡಿಸ್ಬೇಕು ಅಂತ ಅವ್ರ ಹಠ. ಅವ್ರು ಏನು ಹೇಳಿದ್ರೆ ಕೇಳ್ತಾ ಇಲ್ಲ. ಆ ಓಟು ಹಾಕ್ಬೇಕಂತೆ ಅವ್ರಿಗೆ, ಅವ್ರ ಮಾತು ಕೇಳಬೇಕಂತೆ ನಾವು. ಅವ್ರ ಮಾತು ಕೇಳಲಿಲ್ಲ ಅಂದರೆ ಈ ಥರ ಟಾರ್ಚರ್ ಕೊಡೋದು. ಇದೊಂದು ಸರ್, ಈಗ ಎಲ್ಲದಕ್ಕೂ ಆಗ್ಬೇಕಂತ ಅವ್ರ ಮಾತು ಕೇಳ್ಕೊಂಡು ನಾವು ಅವ್ರ ಮಾತು ಕೇಳೋರು ಬೇರೆಯವರು. ನಾವು ಸರ್ ಇವರು ನಮಗೆ ಇಂಡೈರೆಕ್ಟಾಗಿ ಹೇಳ್ತಾರ ಅವರು. ಗೋಪಾಲ್ ಗೌಡ ಬೇರೆಯವ್ರ ಹತ್ರ ಬಂದು ಕೇಳ್ಕೊಂಡಿದ್ರೆ ಏನಾಗಿತ್ತು, ಎಲ್ಲೆಲ್ಲೋ ಹೋಗ್ತಾರಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಅದನ್ನೇ DK ಶಿವಕುಮಾರ್ PA ಫೋನ್ ಮಾಡೋರು ಅವ್ರಿಗೆ, ಬರಲಿ ಬಿಡಿ ಸರ್, ನಮ್ಮ ಮನೆ ಮುಂದಕ್ಕೆ ಬರಲಿ, ನಾವು ಸಾಲ ಮಾಡ್ತೀವಿ. ಅಲ್ಲಿಗೆ ಏನು ಅರ್ಥ ಸರ್ ಅದು? ಅವ್ರ ಮನೆ ಮುಂದಕ್ಕೆ ಹೋಗ್ಬೇಕಾ ನಾವು? ಶಿವಕುಮಾರ್ PA ಅವರೇ ಫೋನ್ ಮಾಡಿ ಈ ತರ ಯಾಕೆ ಅವ್ರಿಗೆ ಹಿಂಸೆ ಕೊಡ್ತಾ ಇದೀಯ ಅಂತ ಹೇಳಿದ್ರೆ ಅವ್ರಿಗೆ ಬೆಲೆ ಇಲ್ಲ ಅಂದಮೇಲೆ ಇನ್ ಯಾರಿಗೆ ಬೆಲೆ ಕೊಡ್ತಾನೆ ಇವನು? ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಗಂಗಪ್ಪ ಮಾತನಾಡಿ, ಗ್ರಾಮದ ರೈತರು ಕಳೆದ 50 ವರ್ಷಗಳಿಂದ ತಮ್ಮ ತಾತಂದಿರ ಕಾಲದಿಂದಲೂ ನಿರ್ಮಿಸಿಕೊಂಡು ಬಂದಿರುವ ಬಾವಿ ಹಾಗೂ ದನಗಳ ಶೆಡ್ ಅನ್ನು ರಾಜಕೀಯ ದುರುದ್ದೇಶದಿಂದ ಏಕಾಏಕಿ ತೆರವುಗೊಳಿಸಿದ್ದಾರೆ. ಗ್ರಾಮದಲ್ಲಿ ಸಾರ್ವಜನಿಕ ಓಡಾಟದ ರಸ್ತೆಯಲ್ಲಿ ಬಚ್ಚಲು ಮತ್ತು ಮೆಟ್ಟಲುಗಳನ್ನು ಕಟ್ಟಿಕೊಂಡಿದ್ದಾರೆ ಎಂದು 6 ವರ್ಷಗಳಿಂದಲೂ ನಾವು ಹೇಳುತ್ತಿದ್ರು. PDO ಅಥವಾ EO ಯಾರೂ ಸಹ ಈ ಬಗ್ಗೆ ಗಮನ ಹರಿಸಿಲ್ಲ. ಆದರೆ ಈಗ ಕೇವಲ ಉದ್ದೇಶಪೂರ್ವಕವಾಗಿ ರಾಜಕೀಯ ಪ್ರೇರಿತರಾಗಿ ಬಡವರ ಹೊಟ್ಟೆ ಒಡೆಯುವ ಕೆಲಸ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ನಾನು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯನಾಗಿ 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ವಿ. ನಮ್ಮೂರಲ್ಲಿ ಸರ್ಕಾರಿ ಜಾಗ ಬೇಜಾನಿದೆ. ಅದರಲ್ಲಿ ಸಾರ್ವಜನಿಕರು ಓಡಾಡೋ ರಸ್ತೆಯಲ್ಲೇ ಬಚ್ಚಲುಗಳು ಮೆಟ್ಲುಗಳು ಎಲ್ಲ ಹಾಕಿದ್ದಾರೆ. ಅದು 6 ವರ್ಷದಿಂದ ನಾವು ಹೇಳಿದ್ವಿ, ಸರ್ ಅದು ತೆರವುಗೊಳಿಸ್ರಿ, ಸಾರ್ವಜನಿಕರು ಒಳ್ಳೇದಾಗಲಿ ಅಂತಂದರೆ ಇವ್ರು ಕೇಳಿಲ್ಲ. ಇವರು PDOನೂ ಕೇಳಿಲ್ಲ, EOನೂ ಕೇಳಿಲ್ಲ. ನಾನು CO ಕೊಟ್ಟಿದ್ದೀನಿ, ಎಲ್ಲ ಅರ್ಜಿಗಳು ನನ್ನ ಹತ್ರ ಇದ್ದಾವೆ. ಆದರೆ ಇದು ರೈತರು ಪಾಪ ಅವ್ರು ಸುಮಾರು 50 ವರ್ಷದಿಂದ ಅವ್ರ ತಾತಂದು ಅವರೇ ಮಾಡಿರೋದು ಬಾವಿ, ಅದು ಬೇರೆಯವರಲ್ಲ. ಅವ್ರು ಮಾಡ್ಕೊಂಡಿದ್ರೆ ಏನು ಪಂಚಾಯತ್ ಅವರು ಇದು ಚೆಕ್ ಬಂದಿ ಹಾಕಿದಾಗ ಬಾವಿ ಅಂತ ಹಾಕೋಬಿಟ್ಟಿದ್ದಾರೆ. ಅದಕ್ಕೆ ಇವತ್ತು ಉದ್ದೇಶಪೂರ್ವಕವಾಗಿ ಇದು ಫಿಲ್ಟರ್ ಮಾಡಬೇಕು ಅಂತ ಬಂದರು ನಮ್ಮೂರಲ್ಲಿ KHP ಲೀಡ್ರುಗಳು. ಆದರೆ ಅದಕ್ಕೆ ಶಾಸಕರ ಹತ್ರ ಹೋದರೆ ಪಾಪ ಅವರು ಬೇಡ, ಅಲ್ಲಿ ಇದೆಲ್ಲ ಸಾರ್ವಜನಿಕ ತೊಂದರೆ ಆಗ್ತೈತೆ, ಬೇರೆ ಕಡೆ ನೋಡ್ರಿ ಅಂತೇಳಿ ಗುದ್ಲಿ ಪೂಜೆನೇ ಕ್ಯಾನ್ಸಲ್ ಮಾಡಿದ್ರು. ಆದರೆ ಅವ್ರು ಲೀಡ್ರುಗಳಿದ್ದಾರಲ್ಲ, ಅವರು ನಮ್ಮ ಅನುಯಾಯಿಗಳಿಗೆ ಅವ್ರಿಗೆಲ್ಲ ತೊಂದರೆ ಕೊಡ್ಕೊಂಡು ಊರಲ್ಲಿ ಮೊನ್ನೆ ಡೈರಿ ಎಲೆಕ್ಷನ್ಗಳು ಹಿಂಗೆ ಮಾಡಿದ್ದಾರೆ. ಒಟ್ನಲ್ಲಿ ಹಸುಗಳ ಶೆಡ್ ವಿಚಾರ ರಾಜಕೀಯ ಸ್ವರೂಪ ಪಡೆದುಕೊಂಡಿದ್ದು ಮುಂದಿನ ದಿನಗಳಲ್ಲಿ ಯಾವ ಸ್ವರೂಪ ಪಡೆಯುತ್ತದೆಯೋ ಕಾದು ನೋಡಬೇಕಾಗಿದೆ. KP ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು. ಅದೊಂದು ವಿಶ್ವವಿಖ್ಯಾತ ದೇವಸ್ಥಾನದಲ್ಲಿ ಹರಕೆ ತೀರಿಸಲು ಬಂದು ದಾಸೋಹದಲ್ಲಿ ಕುಳಿತಿದ್ದ ಭಕ್ತರ ತಟ್ಟೆಯಲ್ಲಿದ್ದ ಪ್ರಸಾದವನ್ನ ಕಸಿದುಕೊಂಡು ಅನಧಿಕೃತ ಸಿಬ್ಬಂದಿ ವಿಕೃತಿ ಮೆರೆದಿರುವ ಘಟನೆ ನಡೆದಿದೆ. ಆಡಳಿತ ಮಂಡಳಿ ಮಾತ್ರ ಕಣ್ಣು ಮುಚ್ಚಿ ಕುಳಿತಿದ್ದು ಸಂತ್ರಸ್ತ ಭಕ್ತರು ಈ ಕುರಿತು CMಗೆ ದೂರು ಸಲ್ಲಿಸಿದ್ದಾರೆ. ಆಂಧ್ರ ಮೂಲದ ಮಹಿಳೆಯೊಬ್ಬರು ಮಕ್ಕಳ ಭಾಗ್ಯಕ್ಕಾಗಿ ಶ್ರೀಶೈಲಂಗೆ ಹೋಗಲಾಗದೆ ಭೋಗನಂದೀಶ್ವರನನ್ನೇ ನಂಬಿ ಹರಕೆ ಕಟ್ಟಿಕೊಂಡಿದ್ದ ಈ ಕುಟುಂಬಕ್ಕೆ ಜನ್ಮ ನೀಡಿದ ಮಗುವಿನೊಂದಿಗೆ ಬಂದು ಪ್ರಸಾದ ಸ್ವೀಕರಿಸುವಾಗ ಈ ಘೋರ ಅನುಭವವಾಗಿದೆ. ಅಷ್ಟೇ ಅಲ್ಲ, ಪ್ರತಿನಿತ್ಯ ಭಕ್ತರು ಹಾಗೂ ಅರ್ಚಕರ ಮೇಲೆಯೂ ಈ ಯುವತಿ ದೌರ್ಜನ್ಯ ಎಸಗುತ್ತಿದ್ದಾಳೆ ಎನ್ನಲಾಗಿದೆ. ಅನ್ನ ಸಂತರ್ಪಣೆ ವೇಳೆ ತಟ್ಟೆಗೆ ಪ್ರಸಾದ ಹಾಕಿಸಿಕೊಳ್ಳುವ ವೇಳೆ ಆರೋಪಿತ ಯುವತಿ ಪ್ರಸಾದದ ಪ್ಲೇಟ್ ಕಿತ್ತೆಸೆದು ವಿಕೃತಿ ತೋರಿದ್ದಾಳೆ ಎಂದು ಆರೋಪ ಕೇಳಿಬಂದಿದೆ. ಈ ಯುವತಿಯನ್ನ ಅನಧಿಕೃತವಾಗಿ ನೇಮಕ ಮಾಡಿಕೊಂಡಿದ್ದ ದೇವಸ್ಥಾನದ ಆಡಳಿತ ಮಂಡಳಿ ಮತ್ತು ಅಧಿಕಾರಿಗಳ ವಿರುದ್ಧ ಸಂತ್ರಸ್ತೆಯ ಪುತ್ರ ಸೋಷಿಯಲ್ ಮೀಡಿಯಾಗಳಲ್ಲಿ ವಿಡಿಯೋ ಹರಿಬಿಡುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ದಾನೆ. ನಮಸ್ಕಾರ, ನನ್ನ ಹೆಸರು ಜೋಶೆತ್ತು. ನಾವು ಚಿಕ್ಕಬಳ್ಳಾಪುರಲ್ಲಿ ಒಂದು 10 ವರ್ಷದಿಂದ ಇರ್ತಾಯಿದ್ವಿ. ನಮ್ಮ ತಂದೆಯವರು ಕೆಲಸಕ್ಕಂತ ನಾವು ಆಂಧ್ರದಿಂದ ಶಿಫ್ಟ್ ಆಗಿದ್ದೀವಿ ಚಿಕ್ಕಬಳ್ಳಾಪುರ. ಶ್ರೀ ಭೋಗನಂದೀಶ್ವರ ಟೆಂಪಲ್ಗೆ, ದೇವಸ್ಥಾನಕ್ಕೆ ನಾವು 10 ವರ್ಷದಿಂದನೂ ಹೋಗ್ತಾಯಿದ್ದೀವಿ.
ರೆಗ್ಯುಲರ್ ಆಗಿ ಅಲ್ಲಿರೋ ಅರ್ಚಕರು ಮತ್ತು ಸಿಬ್ಬಂದಿ ಎಲ್ಲರೂ ಒಳ್ಳೆಯವರು ಪರಿಚಯ. ನಾವು ಮೊನ್ನೆ 17th ಆಗಸ್ಟು ನಾಗಪಂಚಮಿ ಅವತ್ತು ನಾವು ನಮ್ಮ ತಾಯಿಯವರು ಮತ್ತು ನಾನು ಹೋಗಿದ್ವಿ. ದರ್ಶನ ಆಯಿತು, ಒಳ್ಳೆ ಎಲ್ಲ ಆಯಿತು, ಮುಗಿಸ್ಕೊಂಡಿದ್ವಿ. ಆಮೇಲೆ ಅಲ್ಲಿ ಕೆಲಸ ಮಾಡೋವರು ಮೇಡಮು ಹೇಳಿದರು ಪ್ರಸಾದ ತಿನ್ನೋಗಿ ಒಳ್ಳೆ ಆಗುತ್ತಂತ. ಸರಿ ಅಂತ ನಾವು ಅಲ್ಲಿ ಅನ್ನದಾನ ಕಡೆ ಹೋಗಿದ್ದೀವಿ, ಪ್ರಸಾದ ತಿನ್ನೋಕ್ಕೆ ಹೋಗಿದ್ದೀವಿ. ಫಸ್ಟ್ ಟೈಮ್ ಹಾಕ್ಸ್ಕೊಂಡಿದ್ದೀವಿ, ತಿಂದಿವಿ. ಮತ್ತು ಸೆಕೆಂಡ್ ಟೈಮ್ ಹಾಕೋ ಟೈಮು ಅಲ್ಲಿ ಕೆಲಸ ಮಾಡೋ ಸಿಬ್ಬಂದಿ ನಮ್ಮ ತಾಯಿಯವ್ರಿಗೆ ನಾವು ಸೆಕೆಂಡ್ ಟೈಮ್ ಹಾಕಲ್ಲ ಮತ್ತು ರೂಡಾಗಿ ಅವರು ಪ್ಲೇಟ್ ತೊಗೊಂಡ್ಬಿಟ್ಟು ಬಿಸಾಕ್ಬಿಟ್ರು ಮತ್ತು ತಳ್ಳಿಬಿಟ್ರು ನಮ್ಮಮ್ಮನ, ನಮ್ಮ ತಾಯಿಯವ್ರನ್ನ. ಮತ್ತು ಅಲ್ಲಿ ಕಂಪ್ಯೂಟರ್ ಆಪ್ರೇಟ್ರ್ ಒಬ್ಬರು ಬಂದುಬಿಟ್ಟು ಏನಂತ ಹೇಳ್ತಾರಂದರೆ, ನಾವೇ ನಿಮಗೋಸ್ಕರ ಅಡುಗೆ ಮಾಡೋಕ್ಕಿದ್ದೀವ ಇಲ್ವಿ, ಒಂದು ಸರಿಯೇ ತಿನ್ನಬೇಕು ಪ್ರಸಾದ ಇಲ್ಲಿ, ಇಷ್ಟೇ ಕೊಡ್ತೀವಿ, ನಾನು ಎಷ್ಟು ಕೊಟ್ಟರು ಅಷ್ಟೇ ತಿನ್ನಬೇಕು, ಇದು ನನ್ನ ದೇವಸ್ಥಾನ, ನಾನು ಲೋಕಲ್ಲು, ನಾನು ಏನಾನ ಮಾಡ್ತೀನಿ ಅಂತ ಹೇಳಿದರು. ನಾವು ಕೇಳೋಕ್ಕೆ ಹೋಗಿದರೆ ಅದಷ್ಟೇ, ನಾನೇ ಇಲ್ಲಿ ನೀನು DSP ಸರ್ಗೆ, SP ಅವ್ರಿಗೆ ಎಲ್ಲರಿಗೂ ಕಾಲ್ ಮಾಡ್ತೀನಿ ಬೇಕಂದರೆ, ಯಾರು ನೀನು ಅಂತ ಹೇಳ್ತಾಯಿದ್ರು. ಮತ್ತು ನಮ್ಮ ತಾಯಿಯವರು ಪೊಲೈಟಾಗಿ ಕೇಳೋಕ್ಕೆ ಹೋಗಿದ್ರೆ ಅವ್ರನ್ನ ಕೆಳಗಡೆ ತಳ್ಳಿಬಿಟ್ಟು ಅವ್ರ ಫೋಟೋಗಳು ಎಲ್ಲ ತೊಗೊಂಡ್ಬಿಟ್ಟು, ಇದೆಲ್ಲ ವೈರಲ್ ಮಾಡ್ತೀನಿ ನಾನು, ನೀವು ಇಂಥ ಮಾಡ್ತಾಯಿದ್ದೆ ಅಂತ. ಇವಾಗ ಇವರೆಲ್ಲ ಮಾಡಿದವರು ಇವರೆಲ್ಲ ಹೊಸ ಸಿಬ್ಬಂದಿ. ನಾವು ಒಂದು 10 ವರ್ಷದಿಂದ ಬರ್ತಾಯಿದ್ದೀವಿ. ನಾವು ಡೊನೇಷನ್ ಮಾಡೋ ರಿಸಿಪ್ಟ್ಸು, ನಾವು ರೈಸ್ ಬ್ಯಾಗ್ಸು ರೆಗ್ಯುಲರಾಗಿ ಕೊಡ್ತೀವಿ. ಇರೋ ಅಲ್ಲಿ ಖರ್ಚುಗಳಿಗೆ ಎಲ್ಲ ಅವ್ರಿಗೆ ಗೊತ್ತು. ನಾವು ಭೋಗನಂದೀಶ್ವರಗೆ ಹೋಗ್ತಾಯಿದ್ವಿ ಅಂದರೆ ನಮ್ಮ ತಾಯಿಯವ್ರಿಗೆ ಶ್ರೀಶೈಲ ಹೋಗೋಕ್ಕೆ ಅವಕಾಶ ಇಲ್ಲ ಅಂತ ಶ್ರೀ ಭೋಗನಂದೀಶ್ವರ ಟೆಂಪಲ್ಗೆ ಹೋಗ್ತೀವಿ, ಇಲ್ಲಾಂದರೆ ಅಲ್ಲೇ ಹೋಗ್ತಾಯಿದ್ವಿ. ಇವಾಗ ಹಿಂಗೆ ನಾವು ರೆಗ್ಯುಲರ್ ಬರೋ ನಮಗೆ ಇಂಥ ಕಷ್ಟ ಆಗ್ತಿದೆ ಅಂದರೆ ಬೇರೆ ಭಕ್ತಾದಿಗಳಿಗೆ ಹೆಂಗೆ ಕಷ್ಟ ಆಗುತ್ತೋ ನೀವೇ ಯೋಚನೆ ಮಾಡ್ಬೋದು. ಇವಾಗ ನಾನು ಮೇಲೆ ಆಫೀಸರ್ ಅವ್ರಿಗೆ ಒಂದೇ ರಿಕ್ವೆಸ್ಟು, ಇವಾಗ ಇಂಥ ಸಿಬ್ಬಂದಿನ ನಾವು ಇಟ್ಕೊಂಡು ದೇವಸ್ಥಾನನೇ ನಡೆಯೋಕ್ಕಾಗಲ್ಲ. ದಯವಿಟ್ಟು ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳ್ಳಿ. ದಯವಿಟ್ಟು ನಮ್ಮಂಥ ಭಕ್ತರವ್ರಿಗೆ ನ್ಯಾಯ ಮಾಡೋಕ್ಕೆ ಸಹಾಯ ಮಾಡಿ. ಇಷ್ಟೆಲ್ಲ ರಾದ್ಧಾಂತ ನಡೆಯುತ್ತಿದ್ದರೂ ದೇವಸ್ಥಾನದ ವ್ಯವಸ್ಥಾಪಕ ಆಡಳಿತ ಮಂಡಳಿ ಮಾತ್ರ ಜಾಣ ಕುರುಡು ಪ್ರದರ್ಶಿಸುತ್ತಿದೆ. ಯಾವುದೇ ಅಧಿಕೃತ ಆದೇಶವಿಲ್ಲದೆ ಆರೋಪಿತ ಯುವತಿಯನ್ನ ಅನಧಿಕೃತವಾಗಿ ನೇಮಿಸಿಕೊಂಡು ಆಕೆಯ ದೌರ್ಜನ್ಯಕ್ಕೆ ಸಾಥ್ ನೀಡುತ್ತಿರುವ ಆಡಳಿತ ಮಂಡಳಿಯ ನಡೆ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಇದೀಗ ಸಂತ್ರಸ್ತೆ ಪುತ್ರ ಈ ಅನ್ಯಾಯದ ವಿರುದ್ಧ ಆಕ್ರೋಶ ಹೊರಹಾಕಿದ್ದು, ತಪ್ಪಿತಸ್ಥ ಸಿಬ್ಬಂದಿ ಹಾಗೂ ಆಡಳಿತ ಮಂಡಳಿಯ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ನೇರವಾಗಿ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ನ್ಯಾಯಕ್ಕೆ ಆಗ್ರಹಿಸಿದ್ದಾರೆ. ದೇವಸ್ಥಾನಕ್ಕೆ ಭೇಟಿ ನೀಡಿರುವ ಮುಜರಾಯಿ ತಹಸೀಲ್ದಾರ್ ರುಕ್ಮಿಣಿ ಅಸಹಾಯಕ ಮಾತುಗಳನ್ನು ಆಡಿದ್ದಾರೆ. ಅದು ಭಕ್ತರ ಮೇಲೆ ದುಂಡ ಬರೋದು ಅಕ್ಷರಶಃ ತಪ್ಪು. ಯಾಕಂದರೆ ದಾನಿಗಳು ಅನ್ನೋದಕ್ಕಿಂತ ಭಕ್ತಾದಿಗಳು ಎಷ್ಟೋ ದೂರದಿಂದ ಬರ್ತಾರೆ. ಎಷ್ಟೋ ಪಾಪ ದೇವ್ರ ಮೇಲೆ ಭೋಗನಂದೀಶ್ವರ ದೇವಸ್ಥಾನ ಇದೆ ಚಿಕ್ಕಬಳ್ಳಾಪುರದಲ್ಲಿ, ಪ್ರಸಿದ್ಧಿ ಭಕ್ತಿಯಿಂದ ಇಲ್ಲಿಗೆ ಬಂದರೆ ನಮ್ಮ ಎಷ್ಟೋ ಬೇಡಿಕೆಗಳು ಈಡೇರುತ್ತವೆ ಅನ್ನೋ ಉದ್ದೇಶದಿಂದ ಬರ್ತಾರೆ. ಮತ್ತು ಕೆಲವೊಂದು ಸತಿ ದೇವಸ್ಥಾನಕ್ಕೆ ಅವರು ಎಷ್ಟು ಕೊಡುಗೆ ರೂಪದಲ್ಲಿ ಎಷ್ಟು ಬೇಕಾದರೂ ಕೊಡೋಕೆ ರೆಡಿ ಇರ್ತಾರೆ. ಅಂಥವ್ರ ದಾನಿಗಳ ಮೇಲೆ ಅಥವಾ ದೇವಸ್ಥಾನದ ಒಂದು ಭಕ್ತಾದಿಗಳ ಮೇಲೆ ಆ ಥರ ನಾವು ಕೆಟ್ಟನಾಗಲ್ಲ ಜೋರು ಮಾತಾಡೋದೇ ತಪ್ಪು. ಆ ಥರ ಮಾತಾಡೋದು ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ಒಂದು ಪ್ರಸಿದ್ಧವಾದ ಸ್ಥಳ, ನಾವು ಎಲ್ಲರೂ ಬಂದವ್ರನ್ನೆಲ್ಲ ಎಷ್ಟೇ ಜನ ಅಂಥ ಶ್ರಾವಣ ಮಾಸ ಜಾತ್ರೆಗಳಲ್ಲೆಲ್ಲ ಎಷ್ಟೊಂದು ಕ್ರೌಡ್ ಇರುತ್ತೆ. ಅಂಥ ಸಂದರ್ಭದಲ್ಲೂ ನಾವೇ ಇದ್ರೂ ಅವ್ರನ್ನ ಒಂದು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಕಳಿಸೋದ್ರಲ್ಲಿ ನಾವು ಇದು ಮಾಡ್ತೀವಿ. ಬಟ್ ಈ ಥರ ಆಗಬಾರ್ದು. ದುಂಡವರ್ತನೆ ಮಾಡಿರೋದು ತಪ್ಪು. ಅದು ಎಲ್ಲಿ ಯಾವ ಥರ ಇವರು ಕಮ್ಯುನಿಕೇಟ್ ಆಗಿದ್ದಾರೆ ಮತ್ತು ಅವರು ಹೆಂಗೆ ಬಂದಿದ್ದಾರೆ ಅನ್ನೋದನ್ನು ನಾನು CCTV ಪರಿಶೀಲನೆ ಮಾಡೋಕ್ಕೆ ಹೇಳಿದ್ದೀನಿ. ನಾವೇನೋ ಅವ್ರನ್ನ ಇಟ್ಕೊಂಡೇ ಇಲ್ಲ. ಈಗ ನಾವು ಆಲ್ರೆಡಿ ಅವ್ರಿಗೆ ಹೇಳಿದ್ದೀವಿ, ನೀವು ಬರೋದು ತಪ್ಪು. ಈಗ ನಮ್ಮ ಮೇಲೆ ನೀವ್ಯಾರು ಕೇಳೋಕ್ಕೆ ಅಂತ ನಮ್ಮ ಮೇಲೆ ಅವರು ನಮ್ಮ ಪೇಶ್ಕಾರ ಮೇಲೆಲ್ಲ ಕೇಳಿದಾರಂತೆ. ಅವರು ನೀವ್ಯಾರು ಕೇಳೋಕ್ಕೆ, ನಾನು ಇಲ್ಲೇ ಇರ್ತೀನಿ ಅಂತ ಟೇಬಲ್ ಕುಟ್ಟಿ ಕೇಳ್ತಾಳೆ ಮೇಡಮ್, ನಾನು ಏನು ಮಾಡೋದು ಅಂತ ಪೇಶ್ಕಾರ ಹೇಳಿದ್ದಾರೆ. ನಾನು ಹೇಳಿದಾಗ ಆ ಹುಡುಗಿ ಸುಮ್ಮನೆ ಇರ್ತಾರೆ, ಏನು ನನ್ನ ಮೇಲೆ ಏನು ಇದು ಮಾಡಿಲ್ಲ, ಸುಮ್ಮನೆ ನಮ್ಮ ಮನೆ ದೇವಸ್ಥಾನಕ್ಕೆ ಹೋಗಿದ್ದೆ, ಅಧ್ಯಕ್ಷರನ್ನ ಕೂತ್ಸ್ಕೊಂಡು ಕೇಳಿದೆ ನಾನು, ನೋಡಿ ಸರ್ ಹಿಂಗೆ ಮಾಡ್ತಾಯಿದ್ರೆ ಸರಿ ಇರಲ್ಲ, ಬೇಡ ನಮ್ಗೆ ಅಂಥ ಅವಶ್ಯಕತೆ ಏನೈತೆ, ಇರೋದ್ರಲ್ಲಿ ಮ್ಯಾನೇಜ್ ಮಾಡ್ಕೊಂಡು ಹೋಗೋಣ ಅಂತ. ನನ್ನ ಹೆಸರು ರಾಮಚಂದ್ರ ಅಂತ. ಇಲ್ಲಿ ನಾವು ಅಧ್ಯಕ್ಷರಾಗಿದ್ರಿ ಕಮಿಟಿಯಲ್ಲಿ,
ಭವನದೇಶ್ವರ ಕಮಿಟಿನಲ್ಲಿ. 17ನೇ ತಾರೀಕು ಏನಾಗಿತ್ತು ಸರ್ ಘಟನೆ? ಅವತ್ತು ನಾನು ಆ್ಯಕ್ಚುಲಿ ಇಲ್ಲಿ ಇರಲಿಲ್ಲ. ಅವತ್ತು ಏನೋ ಒಂದು ಯಾರೋ ಭಕ್ತಾದ್ರು ಬಂದರೆ ಊಟ ಬಡಿಸೋ ಬಗ್ಗೆ ಇಲ್ಲಿ ಯಾರೋ ಒಬ್ಬರನ್ನ ಟೆಂಪ್ರವರಿ ನೇಮಿಸ್ಕೊಂಡಿದ್ರಿ. ಆ ಎಮ್ಮನೇನೋ ಗಲಾಟೆ ಮಾಡಿದ್ಲಂತೆ. ಅದು ನನ್ನ ಗಮನಕ್ಕೂ ಬಂತು. ಆಮೇಲೆ ಎಲ್ಲ ನಮ್ಮ ಕಮಿಟಿನ ಕರೆದು ಅದು ಏನೋ ಒಂದು ಮಾತಾಡಿ ಅವ್ರನ್ನ ಬಗೆಹರಿಸೋಣ ಅಂದ್ಬಿಟ್ಟು ಇವತ್ತು ಮೀಟಿಂಗ್ ಕರೆದಿದ್ದೀನಿ. ಇವತ್ತು ಅಲ್ಲ ಸರ್, ಅವರು ಅಂದರೆ ಇದ್ದವ್ರನ್ನ ಇಡೋದ್ರಿಂದ ಭಕ್ತಾದಿಗಳು ಗೊತ್ತಿರ್ತದೆ ಸರ್. ಮೊದಲು ಏನು ಗೊತ್ತಿರ್ತದೆ ಇಂಥವ್ರು ಅಂತ ನಮ್ಗೇನು ಗೊತ್ತಿದ್ರೆ ನಾವು ಸೇರಿಸ್ಕೊಂತಾನೆ ಇರಲಿಲ್ಲ ಮುಂಚೆ. ಈ ಥರ ಆತೈತೆ ಅಂತ ಯಾರಿಗೂ ಗೊತ್ತು ಮುಂಚೆ ಬರ್ತಾರೆ. ನಮಗಿನ್ನ ಅವ್ರಿಗೇನು ಯಾರಿಗೂ ಅವರು ಒಬ್ಬರು ಅಂದರೆ ನಮಗೆಲ್ಲ ಮಾನವದ, ನಮ್ಮ ಕಮಿಟಿಗೆ ಮಾನವದ. ಅದೇ ಈ ಥರ ಏನೋ ಅನ್ನ ಹಾಕ್ಸ್ಕೊಂಡು ಹೋದ್ರೆ ಅಂತ 2ನೇ ಟೈಮು ಹಾಕೋಕ್ಕಾಗಲ್ಲ ಅಂತೇಳಿ ಏನೋ ಇಬ್ಬರು ಗಲಾಟೆ ಮಾಡ್ಕೊಂಡಿದ್ದಾರೆ. ಅಲ್ಲೇ ಏನು ಇಲ್ಲ, ನಾನು ಕೇಳಿದೆ, ವಿಚಾರಿಸಿದೆ, ಹೋಗಿದೆ ಅಂತ ನನಗೂ ಗೊತ್ತಾಯಿತು. ಆಮೇಲೆ ಏನೋ ಮಾತಾಡೋಣ ಅಂತ ಅದಕ್ಕೆ ಇವತ್ತು ತುರ್ತು ಸಭೆ ಕರೆದು ಇವತ್ತು ತೀರ್ಮಾನ ಮಾಡಿ ಏನೋ ಒಂದು ಡಿಸೈಡ್ ಮಾಡ್ತೀವಿ. 10 ದಿವಸ ಅದೇ ಅದಕ್ಕೆ ಇವಾಗ ಅರ್ಜೆಂಟಾಗಿ ಕರೆದಿರೋದು, ಇನ್ನು ಟೈಮ್ ಇತ್ತು, ಅದಕ್ಕೋಸ್ಕರಗೆ ಇವತ್ತು ಮೀಟಿಂಗ್ ಕರೆದಿರೋದು. ಇಲ್ಲ, ಅವೆಲ್ಲ ಸುಳ್ಳು ಸರ್. ಯಾರು ಬಲಾಢ್ರು ಇಲ್ಲ, ಏನಿಲ್ಲ, ಅವೆಲ್ಲ ಏನಿಲ್ಲ. ಹಾಕ್ತಾರೆ ಅವರು, ಅದೇ ಏನು ಗೊತ್ತಿಲ್ಲದ್ರೆ ಮಾತಾಡ್ತಾರೆ, ಅದೆಲ್ಲ ತಪ್ಪು. ಯಾರಾದ್ರೆ ಇಲ್ಲಿ ಬಿಲ್ ಹಾಕ್ತಾರೆ ಸರ್, ಅನ್ನದ ಬಿಲ್ ಹಾಕ್ತಾರೆ. ಜಾನಕಿ ಅಂತ. ಹ್ಞೂ, ಅನಧಿಕೃತ. ನಾವು ಅದಕ್ಕೆ ಇವಾಗ ಮಾತಾಡೋಣ ಅಂತೇಳಿ ಕರ್ಕೊಂಡ್ರು. ಐತಿಹಾಸ ಪ್ರಸಿದ್ಧ ಪುರಾಣ ಪ್ರಸಿದ್ಧ ಪವಿತ್ರ ದೇವಸ್ಥಾನವೊಂದರಲ್ಲಿ ಪ್ರಸಾದ ತಿನ್ನುವುದಕ್ಕೆ ಹಾಕಿಸಿಕೊಂಡಿದ್ದ ಪ್ರಸಾದದ ತಟ್ಟೆಯನ್ನು ಎಳೆದು ಬಿಸಾಕಿದ್ದಕ್ಕೆ ಭಕ್ತ ವೃಂದ ಬೇಸರಗೊಂಡಿದೆ. ಅನಧಿಕೃತ ಅಕ್ರಮ ಸಿಬ್ಬಂದಿಯಿಂದ ಇಂತಹ ಅಚಾತುರ್ಯ ನಡೆದಿದೆ. ದೇವಸ್ಥಾನದ ಆಡಳಿತ ಮಂಡಳಿ ಅನಧಿಕೃತ ಸಿಬ್ಬಂದಿಯನ್ನ ಯಾಕೆ ಇಟ್ಟುಕೊಂಡಿದೆ ಎಂಬ ಅನುಮಾನ ಭಕ್ತರಿಗೆ ಮೂಡಿದೆ. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮೂಡಿಸಲು ಬಂದಿದೆ ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಸ್ಥಳ ದೊಡ್ಡಪಚನೆ ಮನೆ ರಸ್ತೆ, ಚಿಕ್ಕಬಳ್ಳಾಪುರ. ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮಲ್ಲಿ ಕ್ಲಿನಿಕಲ್ ಸರ್ವಿಸಸ್, ಕ್ರಿಟಿಕಲ್ ಅಂಡ್ ಎಮರ್ಜೆನ್ಸಿ ಕೇರ್, ಸರ್ಜಿಕಲ್ ಸರ್ವಿಸಸ್, ಡಯಾಗ್ನೋಸ್ಟಿಕ್ ಸರ್ವಿಸಸ್ ಇನ್ನಿತರ ಸೌಲಭ್ಯಗಳು ಲಭಿಸಲಿದೆ. ನುರಿತ ತಜ್ಞ ವೈದ್ಯರು, ಉತ್ತಮ ಚಿಕಿತ್ಸೆ, ಉತ್ತಮ ಆರೈಕೆಯೊಂದಿಗೆ ಈಗಾಗಲೇ ಮನೆ ಮಾತಾಗಿದೆ. ಪ್ರತಿನಿತ್ಯ 24 ಗಂಟೆಗಳ ಆರೋಗ್ಯ ಸೇವೆ ಲಭ್ಯ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ. ನಿಮ್ಮ ಆರೋಗ್ಯವೇ ನಮ್ಮ ಧ್ಯೇಯ. ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7483268887. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಚೇಳೂರು ತಾಲೂಕಿನ ಚಾಕವೇಲು ಆಂಜನೇಯ ಸ್ವಾಮಿ ದೇವಾಲಯದ ಹುಂಡಿಯನ್ನ ಕಳ್ಳರು ಕದಿಯಲು ಯತ್ನಿಸಿ ವಿಫಲವಾಗಿ ಗಂಟೆಗಳನ್ನು ಕಳ್ಳತನ ಮಾಡಿರುವ ಪ್ರಕರಣ ಬೆಳಕಿಗೆ ಬಂದಿದೆ.
ಚೇಳೂರು ತಾಲೂಕಿನ ಚಾಕವೇಲು ಆಂಜನೇಯ ಸ್ವಾಮಿ ದೇವಾಲಯದ ಹುಂಡಿಯನ್ನ ಕಳ್ಳರು ಕದಿಯಲು ಯತ್ನಿಸಿ ವಿಫಲವಾಗಿ ಗಂಟೆಯನ್ನ ಕಳ್ಳತನ ಮಾಡಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ಕರ್ನಾಟಕದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಹಲವು ಕಡೆ ದೇವಸ್ಥಾನದ ಹಿತ್ತಾಳೆ ಮತ್ತು ಕಂಚಿನ ಗಂಟೆಗಳನ್ನ ಕಳ್ಳತನ ಮಾಡುವ ಗ್ಯಾಂಗ್ಗಳು ಸಕ್ರಿಯವಾಗಿವೆ. ಅರ್ಚಕರು ಗುರುವಾರ ರಾತ್ರಿ ಪೂಜಾ ಕಾರ್ಯ ಮುಗಿಸಿ ದೇವಸ್ಥಾನಕ್ಕೆ ಬೀಗ ಹಾಕಿ ಮನೆಗೆ ತೆರಳುತ್ತಿದ್ರು. ಮರುದಿನ ಬೆಳಿಗ್ಗೆ ಬಂದು ನೋಡಿದಾಗ ದೇವಾಲಯದಲ್ಲಿ ಗಂಟೆಗಳು ಕಳವು ನಡೆದಿರುವುದು ಬೆಳಕಿಗೆ ಬಂದಿದೆ. ಗ್ರಾಮಸ್ಥರ ಮೂಲಕ ವಿಷಯ ಪೊಲೀಸರಿಗೆ ತಿಳಿಸಿದ್ದಾರೆ. ದೇವಾಲಯದ ಹಿಂಬದಿಯಲ್ಲಿ ನಿರ್ಮಿಸಿರುವ ಕಬ್ಬಿಣದ ಬಾಗಿಲು ಹತ್ತಿ ದೇವಾಲಯಕ್ಕೆ ನುಗ್ಗಿರುವ ಕಳ್ಳರು ಹುಂಡಿಯನ್ನ ತೆಗೆಯಲು ಯತ್ನಿಸಿ ವಿಫಲವಾಗಿ ದೇವರ ಮುಖವಾಡವನ್ನ ಕದಿಯಲು ಸಹ ಪ್ರಯತ್ನಿಸಿದ್ದಾರೆ. ಅದು ಸಹ ಕದಿಯಲು ಸಾಧ್ಯವಾಗದೆ ಕೊನೆಗೆ ಹಿತ್ತಾಳೆ ಮತ್ತು ಕಂಚಿನ ಗಂಟೆಗಳನ್ನ ಕಳ್ಳತನ ಮಾಡಿಕೊಂಡು ಹೋಗಿರುವುದು ತಿಳಿದು ಬಂದಿದೆ. ఇప్పుడు 4 గంటలు కొట్టుకొని మొదలు తెచ్చిపెట్టారు. ఇప్పుడు అట్లే ఎత్తుకొని పోయినారు. తెల్లవారు 4 గంటల్లో అమ్ముతాను. దేవస్థానంలో ఒక 4 గంటలు దొంగిలించుకొని పోయినారు. పొద్దున కొడుకు జామున 4 గంటలు దొంగిలించుకొని పోయినారు. ఇప్పుడు మేము పోలీస్ కంప్లైంట్ ఇచ్చినాము. ఎస్ఐ సాబులు వచ్చినారు. వాళ్ళు అంతా తనిఖీ చేసినారు. ఇప్పుడు ముందు అన్ని పాగొట్టుపోయినాయి, మళ్ళీ ఎత్తుకొచ్చేసినారు. మళ్ళీ దొంగిలించుకొని పోయినారు. ఓంగుండం కూడా దొంగిలించుకొని పోయినారు. మళ్ళీ అక్కడే ఎత్తుకొచ్చి పెట్టేసి అలా ఇట్లా ఇవన్నీ దేవస్థానం దగ్గర ఇట్లా జరుగుతుంది. మేము కంప్లైంట్ ఇస్తాము. లాయరు వాళ్ళంతా వచ్చిండ్రి. వాళ్ళంతా తనిఖీ చేసి ఎత్తుకొని పోయినారు. ముందు గంట ఎత్తుకొని పోయినారు, వాపసు తీసి పెట్టేసినారు. ఓంగుండం కూడా ఎత్తుకొని వెళ్ళిపోయిండ్రి. ఇప్పుడు ఈ 4 గంటలు ఇప్పుడు దొంగిలించుకొని వెళ్ళిపోయినారు. కాబట్టి ఇప్పుడు చెక్ చేసి కంప్లైంట్ ఇచ్చినాము. అంతా సెర్చ్ చేస్తూ ఉన్నారు. సబ్ ఇన్స్పెక్టర్ సాయిబులు వచ్చినారు. ఏఎస్ఐ వెంకటేశ్వర్లు అంతా వచ్చినారు. ಇತ್ತೀಚಿನ ದಿನಗಳಲ್ಲಿ ಚೇಳೂರು ಸುತ್ತಮುತ್ತಲಿನ ರೈತರ ಜಮೀನುಗಳಲ್ಲಿ ಕೊಳವೆ ಬಾವಿಯ ಕೇಬಲ್ ಅನ್ನ ಕಳ್ಳರು ಹೆಚ್ಚಾಗಿ ಕಳ್ಳತನ ಮಾಡುತ್ತಿದ್ದಾರೆ. ಇದರ ಬಗ್ಗೆ ಸುಮಾರು ಸಲ ದೂರು ನೀಡಿದ್ರೂ ಸಹ ಏನೂ ಪ್ರಯೋಜನ ಇಲ್ಲ ಎಂದು ಸಾರ್ವಜನಿಕರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಸ್ಥಳಕ್ಕೆ ಪಿಎಸ್ಐ ಕೆ ಗಣೇಶ್, ಎಎಸ್ಐ ವೆಂಕಟೇಶಪ್ಪ ಹಾಗೂ ಕಂದಾಯ ರೆವಿನ್ಯೂ ಇನ್ಸ್ಪೆಕ್ಟರ್ ಈಶ್ವರ್ ಭೇಟಿ ನೀಡಿ ಸ್ಥಳ ಪರಿಶೀಲಿಸಿ ದೇವಸ್ಥಾನದ ಸಮಿತಿಯ ದೂರಿನನ್ವಯ ಪ್ರಕರಣ ದಾಖಲಿಸಲಾಗಿದ್ದು ತನಿಖೆ ಕೈಗೊಳ್ಳಲಾಗಿದೆ ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ. ಜೆಕೆ ಆನಂದ್, ಎಂಎಂಟಿವಿ ನ್ಯೂಸ್, ಚೇಳೂರು. ರಾಜ್ಯದ ರಾಜಧಾನಿ ಬೆಂಗಳೂರಿನ ವಿಧಾನಸೌಧದ ಮಾದರಿಯಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಸಾರ್ವಜನಿಕರಿಗೆ ಒಂದೇ ಸೂರಿನಡಿ ಸೌಲಭ್ಯ ಕಲ್ಪಿಸುವ ಸಲುವಾಗಿ ಸುಸಜ್ಜಿತ ಪ್ರಜಾಸೌಧ ಕಟ್ಟಡವನ್ನು ನಿರ್ಮಾಣ ಮಾಡಲು ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಅದು ನಿರ್ಮಾಣ ಮಾಡುವುದೇ ನನ್ನ ಮುಖ್ಯ ಗುರಿ ಎಂದು ಶಾಸಕ ಮೇಲೂರು ರವಿಕುಮಾರ್ ಹೇಳಿದರು. ಒಂದು ಕಡೆ ಜನಪ್ರತಿನಿಧಿಗಳು, ಇನ್ನೊಂದು ಕಡೆ ಸರ್ಕಾರಿ ಅಧಿಕಾರಿಗಳು ಸ್ಪಂದಿಸಿ ಕೆಲಸ ಮಾಡಿದಾಗ ನಾವು ಜನಕ್ಕೆ ಒಳ್ಳೆಯದಾದಂಥ ಕೆಲಸಗಳು ಮಾಡಬಹುದಂತ ಈ ಸಂದರ್ಭದಲ್ಲಿ ಎಲ್ಲ ಅಧಿಕಾರಿಗಳನ್ನು ತಲೆಬಾಗ್ತಾ ಇದ್ದಾರೆ. ಶಿಡ್ಲಘಟ್ಟ ನಗರದ ತಾಲೂಕು ಕಚೇರಿಯಲ್ಲಿ 15 ಲಕ್ಷ ರುಗಳ ವೆಚ್ಚದಲ್ಲಿ ನವೀಕರಣಗೊಂಡಿರುವ ಸಭಾಂಗಣದ ಕಾಮಗಾರಿಯನ್ನು ಶಾಸಕ ಮೇಲೂರು ರವಿಕುಮಾರ್ ಲೋಕಾರ್ಪಣೆ ಮಾಡಿ ಮಾತನಾಡಿದರು. ಶಿಡ್ಲಘಟ್ಟ ತಾಲೂಕು ಕಚೇರಿಯಲ್ಲಿ ಸಭಾಂಗಣದ ಅಭಿವೃದ್ಧಿಗಾಗಿ ಈಗಾಗಲೇ 15 ಲಕ್ಷ ರುಗಳ ಅನುದಾನವನ್ನು ಸರ್ಕಾರದಿಂದ ಬಿಡುಗಡೆ ಮಾಡಲಾಗಿದ್ದು, ಅದರಲ್ಲಿ ಕಚೇರಿಯ ಸಭಾಂಗಣವನ್ನು ನವೀಕರಿಸಿ ಅಭಿವೃದ್ಧಿಗೊಳಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಕ್ಷೇತ್ರದಲ್ಲಿ ಪ್ರಜಾಸೌಧ ಕಟ್ಟಡವನ್ನು ನಿರ್ಮಾಣ ಮಾಡುವುದೇ ನನ್ನ ಮುಖ್ಯ ಗುರಿ. ಅದನ್ನು ಪ್ರಾಮಾಣಿಕವಾಗಿ ಅನುಷ್ಠಾನಗೊಳಿಸುವ ಕೆಲಸವನ್ನ ಮಾಡುತ್ತೇನೆ ಎಂದರು. ರಾಜ್ಯದಲ್ಲಿ ನಿವೇಶನ ಮತ್ತು ವಸತಿ ರಹಿತ ಫಲಾನುಭವಿಗಳಿಗೆ ಸೂರೊಂದನ್ನು ಒದಗಿಸುವ ಸಲುವಾಗಿ ಕಂದಾಯ ಸಚಿವರು ಹಾಗೂ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಂಕಲ್ಪ ಮಾಡಿದ್ದು, ಅದೇ ನಿಟ್ಟಿನಲ್ಲಿ ಶಿಡ್ಲಘಟ್ಟ ತಾಲೂಕಿನಲ್ಲಿಯೂ ಸಹ ಅಧಿಕಾರಿಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು. ಬಡವರಿಗೆ ಉಚಿತವಾಗಿ ನಿವೇಶನ ಒದಗಿಸಲು ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಬೇಕೆಂದು ಸೂಚಿಸಿದರು. ಕ್ಷೇತ್ರದಲ್ಲಿ ಇವತ್ತು ಸ್ವಾಭಿಮಾನ ಮತದಾರರನ್ನು ಅಧಿಕಾರ ಕೊಟ್ಟಂಥ ಸಂದರ್ಭದಲ್ಲಿ ನಮ್ಮ ಒಂದು ಅಧಿಕಾರಾವಧಿಯಲ್ಲಿ ಕ್ಷೇತ್ರದಲ್ಲಿ ಜನರಿಗೆ ಒಳ್ಳೆಯದಾಗುವಂಥ ಕೆಲಸ ನಾನು ಪ್ರಾಮಾಣಿಕತೆಯಿಂದ ಮಾಡ್ತಾ ಇದ್ದೇನೆ. ಮುಂದೆನೂ ಸಹ ತಮ್ಮೆಲ್ಲರ ಸಹಕಾರ, ಮುಖ್ಯವಾಗಿ ಅಧಿಕಾರಿಗಳು, ಎಲ್ಲ ಇಲಾಖೆ ಅಧಿಕಾರಿಗಳ ಸಹಕಾರ ಮತ್ತು ಎಲ್ಲ ಕ್ಷೇತ್ರದ ಬುದ್ಧಿವಂತರು, ಮುಖಂಡರ ಆಶೀರ್ವಾದ ಇದ್ದರೆ ಮುಂದೆ ಈ ಕ್ಷೇತ್ರಕ್ಕಿನ್ನ ಒಳ್ಳೆಯ ಹೆಚ್ಚಿನ ಯೋಜನೆಗಳು ಬರ್ತಕ್ಕಂಥದ್ದು, ಹೆಚ್ಚಿನ ಅಭಿವೃದ್ಧಿ ಆಗ್ತಕ್ಕಂಥದ್ದು. ಎಲ್ಲಕ್ಕಿಂತ ಮುಖ್ಯವಾಗಿ ಯಾವುದೇ ಊರಿನಲ್ಲಿ ಗಲಾಟೆ ಅನ್ನುವಂಥದ್ದು ಆಗುತ್ತೆ. ಇವತ್ತು ಪೊಲೀಸ್ ಇಲಾಖೆಯವರು ಬಹಳಷ್ಟು, ನಾನು ಎಮ್ಮೆಲ್ಯೆ ಆದಮೇಲೆ ಬಹಳಷ್ಟು
ಇವತ್ತು ಕೇಸುಗಳು ಇಡೀ ಜಿಲ್ಲೆಯಲ್ಲಿ ನಾವು ಗಮನಿಸಿದಾಗ ನಮ್ಮ ಕ್ಷೇತ್ರದಲ್ಲಿ ಇವತ್ತು ಕೇಸು ರಿಜಿಸ್ಟರ್ ಆಗ್ತಕ್ಕಂಥದ್ದು ಕಡಿಮೆ ಇರ್ತಕ್ಕಂಥದ್ದು. ತಹಸೀಲ್ದಾರ್ ಕೋರ್ಟ್ ದಂಡಾಧಿಕಾರಿಗಳೇ ನ್ಯಾಯಾಲಯನೇ ಉದ್ಘಾಟನೆಗೆ ಬಂದಿದ್ವಿ. ಈ ಸಂದರ್ಭದಲ್ಲಿ ಅವನು ಮಾತಾಡೋದೇನು ಅಷ್ಟು ಸಮಂಜಸವಾಗಿರಲ್ಲ. ಯಾಕಂದರೆ ಇವತ್ತು ಕೋರ್ಟ್ ಉದ್ಘಾಟನೆ ಮಾಡಕ್ಕೆ ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಶುಭ ಕಾರ್ಯ ಇವತ್ತು ನಡೀತಾ ಇದೆ. ಮುಂದೆ ಅತಿ ಶೀಘ್ರದಲ್ಲೇ ತಾಲೂಕು ಮಟ್ಟದ ಎಲ್ಲ ಇಲಾಖೆ ಅಧಿಕಾರಿಗಳನ್ನ ಸಭೆ ಮಾಡಬೇಕಂತ ಈಗಾಗಲೇ ಜಿಲ್ಲಾಧಿಕಾರಿ ಗಮನಕ್ಕೆ ತಂದಿದ್ದು, ಇನ್ಕ್ಲೂಡಿಂಗ್ ಪೊಲೀಸ್ ಆಫೀಸರ್ಸ್. ಹತ್ತಿರದಲ್ಲಿ ದಿನಾಂಕ ನಿಗದಿ ಮಾಡ್ತಿದೆ. ಕ್ಷೇತ್ರದಲ್ಲಿ ಜನಸಾಮಾನ್ಯರು ಅಲ್ದಾಡಂತ ಕೆಲಸ ಆಗ್ಬಾರ್ದು. ಆಯಾ ಇಲಾಖೆಯಲ್ಲಿ ಆಯಾ ಅಧಿಕಾರಿಗಳು ಅವರು ಆಡಳಿತದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಾಗ ಜನರನ್ನು ಅಲ್ದಾಡಿಸ್ತಾರೆ. ಜನಕ್ಕೂ ಒಳ್ಳೇದಾಗ್ತದೆ, ಅಧಿಕಾರಿಗಳಿಗೂ ಒಳ್ಳೇದಾಗ್ತದೆ, ನಮಗೂ ಜನಪ್ರತಿನಿಧಿಗೂ ಒಳ್ಳೆಯ ಹೆಸರು ಬರ್ತದೆ. ಈ ಸಂದರ್ಭದಲ್ಲಿ ಎಲ್ಲರೂ ಗಮನಿಸ್ತಾ ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಗಗನ ಸಿಂಧು, ಭೂಮಾಪನ ಇಲಾಖೆಯ ಅಧಿಕಾರಿ ಲಕ್ಷ್ಮೀನಾರಾಯಣ್, ವಸಂತ್ ಕುಮಾರ್, ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಾರ್ಯದರ್ಶಿ ಕೆಎನ್ ಸುಬ್ಬಾರೆಡ್ಡಿ, ಜಿಲ್ಲಾ ಜಾಗೃತಿ ಸಮಿತಿ ಸದಸ್ಯ ಮೇಲೂರು ಮಂಜುನಾಥ್, ಚೀಮೂಲ್ ನಿರ್ದೇಶಕ ಬಂಕ್ ಮುನಿಯಪ್ಪ, ಮುನೀಂದ್ರ ಇನ್ನಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ವಿಶೇಷ ರಕ್ಷಾ ಬಂಧನದ ಕಾರ್ಯಕ್ರಮ, ಆರ್ಯವೈಶ್ಯ ಮಹಿಳಾ ಮಣಿಯರಿಂದ ಬಾಂಧವ್ಯದ ಸಂದೇಶ. ಸಾರ್ವಜನಿಕರ ಆರೋಗ್ಯ ರಕ್ಷಣೆ ಮೂಲಭೂತ ಸೌಕರ್ಯಕ್ಕಾಗಿ ಶ್ರಮಿಸುತ್ತೇನೆ, ಸಚಿವ ಯುಟಿ ಖಾದರ್ ಭರವಸೆ. 50 ವರ್ಷಗಳ ಹಸುಗಳ ಶೆಡ್ ಅನ್ನ ಏಕಾಏಕಿ ತೆರವು, ಇದೀಗ ರಾಜಕೀಯಕ್ಕೆ ತಿರುವು. ದೇವಸ್ಥಾನವೊಂದರಲ್ಲಿ ಹರಕೆ ತೀರಿಸಲು ಬಂದ ಭಕ್ತರು, ವಿಕೃತಿ ಮೆರೆದ ಅನಧಿಕೃತ ಸಿಬ್ಬಂದಿ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.